ವಿಠಲ ಪಾಂಡುರಂಗ ವಿಠಲ ಅಲ್ಲು ಸಲ್ಲ ಇಲ್ಲು ಸಲ್ಲ ಪಾಂಡುರಂಗ ವಿಠಲ. ಗೋಪಿ ನೋಡ ನಿನ್ಗೋಸ್ಕರ ಹೊಸ ಬೊಂಬೆ ತಂದಿದ್ದೀನಿ, ತಗೋ. ಚೆನ್ನಾಗಿದ್ಯಾ? ನಿನಗಿಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಮತ್ತೆ ನನ್ನ ಈಗ್ಲಾದ್ರೂ ಅಪ್ಪ ಅಂತ ಕರಿಯೋ. ಗೋಪೆ ಬಾರ ರಾಜ ಇಲ್ಲಿ. ಗೋಪೆ ನಿನಗಿಷ್ಟ ಅಂತ ಈ ಕೇಕ್ ತಂದಿದ್ದೀನಿ, ನಿನಗೆ ಇಷ್ಟ ಆಯ್ತಾನಾ? ನನ್ಗೆ ಈ ಕೇಕ್ ಇಷ್ಟ ಅಂತ ನಿನ್ಗೇನ್ ಗೊತ್ತಪ್ಪ? ಅಪ್ಪ ಅಪ್ಪ ನನ್ಗೆ ನೀನು ಬೇಕಪ್ಪ. ಮಗನೇ ಮಗನೇ ನನಗೆ ನೀನು ಬೇಕಪ್ಪ. ನಿನಗೇನಾಯ್ತು? ಜೇಜಮ್ಮನ್ನ ನಾನು ಇಷ್ಟ ಪಡ್ತಾ ಇದ್ದೀನಿ, ಆದ್ರೆ ಈ ಪಾಪಿ ನನ್ ಮಗ ಗೋಪಿ ಪಾಂಡ್ರಂಗನ್ ಅಪ್ಪ ಅಂತಿದ್ದಾನಲ್ಲ. ಹಾಗಿದ್ರೆ ಬೇಗ ಜೇಜಮ್ಮನ್ ಮದ್ವೆ ಮಾಡ್ಕೊಂಡು ಇಬ್ರು ಮನೆ ಬಿಟ್ಟು ಹೋಗ್ಬಿಡಿ. ಜೇಜಮ್ಮ ಇಲ್ಲ ಇದ್ರೆ ನನಗ್ ಕಷ್ಟ ಆಗುತ್ತೆ. ನಿನಗೇನೆ ಕಷ್ಟ ಆಗುತ್ತೆ? ಅವಳು ಸುಂದರವಾಗೇ ಇದ್ದಾಳಲ್ಲ, ನಮ್ಮ ಯಜಮಾನ್ರ ಗಮನ ಯಾವಾಗ ಯಾರ ಕಡೆ ಹರಿಯುತ್ತೋ ಯಾರಿಗ್ ಗೊತ್ತು. ಆ ಜೇಜಮ್ಮನ್ ಮಗ ಮನೆಗ್ ಬಂದಾಗಿಂದ ನನ್ಗೂ ಸಿಕ್ಕಾಪಟ್ಟೆ ತಲೆ ನೋವ್ತಾ ಇದೆ. ನಿನ್ನ ಅಪ್ಪ ಅನ್ಬೇಕಾಗಿರೋ ಗೋಪಿ ನಮ್ ಬಾವನ ಅಪ್ಪ ಅಂತ ಕರೆದ್ಬಿಟ್ನಲ್ಲೋ. ನೋಡು, ಯಾವುದೇ ಕಾರಣಕ್ಕೂ ನೀ ಇಂಥದಕ್ಕೆಲ್ಲ ಅವಕಾಶ ಮಾಡ್ಕೊಡ್ಬೇಡ. ಇಲ್ಲ ಕಣ, ಆ ಹುಡುಗನ ಪಟಾಯಿಸಾದ್ರೂ ಸರಿ, ಅವನ ಹತ್ರ ನಾನು ಅಪ್ಪ ಅಂತ ಅನ್ನಿಸ್ಕೋತೀನಿ. ಈ ಮನೇಲಿ ಅಪ್ಪ ಅನ್ನೋ ಶಬ್ದ ಕೇಳ್ತೀನೋ ಇಲ್ವೋ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡೆ, ನಿಮ್ಮ ತಾತನ ಮನೆ ಗಂಟೇನು ಹೋಗುತ್ತೆ. ಹಾಗಂತ ಅವ್ನ ಯಜಮಾನ್ರ ಅಪ್ಪ ಅಂತ ಹೋಗ್ಬಿಟ್ರೆ ನೀವ್ ಮೊಮ್ಮಗ ಅಂತ ಒಪ್ಕೊಂಡ್ಬಿಡ್ತೀರಾ? ಸ್ವಲ್ಪ ಟೈಮ್ ಕೊಡು, ಯೋಚನೆ ಮಾಡಿ ಹೇಳ್ತೀನಿ. ಜಜಮ್ಮ ನೋಡೋ ನೋಡೋ ನೋಡೋ, ನೀನು ನನಗೆಲ್ಲ ನಮಸ್ಕಾರ ಮಾಡ್ಬೇಡ. ನಿನಗೆ ನಮಸ್ಕಾರ ಮಾಡ್ಲೇಬೇಕು ಅನ್ಸಿದ್ರೆ ದೇವ್ರಿಗೆ ನಮಸ್ಕಾರ ಮಾಡ್ಕೊ. ಅಯ್ಯೋ, ನನ್ ಪಾಲಿಗೆ ನೀವೇ ಭಗವಂತ. ಸಮುದ್ರದಲ್ಲಿ ಕೊಚ್ಕೊಂಡು ಹೋಗ್ತಿದ್ ನನ್ನನ್ನ ಸಮುದ್ರಕ್ಕೆ ಡೈ ಹೊಡೆದು ನನ್ನ ಕಾಪಾಡಿದ್ರಿ. ನನ್ ಗಂಡ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗೇ ಬಿಟ್ಟ. ನಿಮ್ ಮಗನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸಿ ಅವ್ನ್ ಜೀವ ಉಳಿಸಿ ಕರ್ಕೊಂಡ್ ಬಂದ್ರಿ. ಈ ನಿಮ್ ಋಣನ ನಾನ್ ಹೇಗ್ ತೀರಿಸ್ಲಿ? ನೋಡ, ನೀನು ಈ ತರ ಎಲ್ಲ ಸೆಂಟಿಮೆಂಟ್ ಅಲ್ಲೇ ಹೊಡಿಬಿಡ, ಆಮೇಲೆ ನಾನು ಮೆಂಟಲ್ ಆಗ್ಬಿಡ್ತೀನಿ. ನನ್ನಿಂದ ಏನ್ ಸಹಾಯ ಆಗ್ಬೇಕು ಹೇಳಿ, ನೀವ್ ಏನ್ ಕೇಳಿದ್ರು ನಾನು ಇಲ್ಲ ಅನ್ನಲ್ಲ. ಯಾಕಂದ್ರೆ ನೀವು ನನ್ ಪಾಲಿನ ದೇವ್ರು, ನನ್ ಜೀವ ಉಳಿಸೋರು, ನನ್ ಮಗನ್ ಜೀವ ಉಳಿಸೋರು, ನನ್ ಬದುಕಿಗೆ ಹೊಸ ಅರ್ಥ ತಂದ್ಕೊಟ್ಟವ್ರು. ಯಾಕಪ್ಪ ಇವ್ರನ್ನೆಲ್ಲ ಹಿಂಗ್ ಪರೀಕ್ಷೆ ಮಾಡ್ತೀಯಾ? ನೋಡು ಜಜಮ್ಮ ಜಜಮ್ಮ ಹೇಳು, ಇರೋ 2 ಕಾಲಿಗೆ ಅದೆಷ್ಟು ಸಲ ಅಂತ ಬೀಳ್ತೀಯ? ನೋಡು, ನೀನು ಸಿಕ್ಕಾಪಟ್ಟೆ ಒಳ್ಳೆಯವಳು, ಸಮಾಧಾನ ಮಾಡ್ಕೋ. ಸಮಾಧಾನ ಆಗಿಲ್ವಾ? ಬಾ, ಆಚೆ ಕರ್ಕೊಂಡೋಗಿ ಸಮಾಧಾನ ಮಾಡ್ತೀನಿ. ನಡಿ ನೀನು, ಗೊತ್ತಾಗಲ್ಲ ನಿಮ್ಗೆ. ನೋಡಿದ್ರ ಜಜ್ಜಕ್ಕೆ ಬಾವ ಆ ಜೇಜಮ್ಮಂಗೆ ಸಮಾಧಾನ ಮಾಡೋ ನೆಪದಲ್ಲಿ ಬೆನ್ನನ್ನ ಸವರಿದ್ದು. ಅಲ್ಲ, ಆ ಬೆನ್ನು ನಮ್ಮನೆಗೆ ಹೆಂಗ್ ಬಂದ್ ಸೇರ್ಕೊಂತು ಅಂತ ಅವಳೇ ಹೇಳಿದ್ಲಲ್ಲ, ಚಂಡಮಾರುತ, ಸಮುದ್ರದೊಲೆಗಳು ಆಕಾಶಕ್ಕೆ ಏರಿದ್ವು, ಅವಳ ಗಂಡ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟ, ಮಗ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟ, ಆದ್ರೆ ಮಗ ವಾಪಸ್ ಬಂದ ಅಂತ. ಅದೇ ಸಮುದ್ರದ ಅಲೆಗಳಲ್ಲಿ ಇವಳು ಸಿಕ್ ಸತ್ತೋಗ್ಬಿಡ್ಬಾರ್ದಾಯ್ತ, ಗಂಟನೇ ಇರ್ತಿರ್ಲಿಲ್ಲ. ಅಲ್ಲ, ನನಗೆ ಅನ್ಸ್ತಾ ಇದೆ ಜೇಜಮ್ಮಂಗೂ ನನ್ನ ಹಬಿಗೂ ಏನೋ ಸಂಬಂಧ ಇದೆ ಅಂತ. ಜಾಜಿಯವ್ರೆ, ನನಗೂ ಹಾಗೆ ಅನ್ನಿಸ್ತಾ ಇದೆ, ಆದ್ರೆ ಅವ್ರಿಬ್ರು ಮಧ್ಯೆ ಯಾವ ತರ ಲಿಂಕ್ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಮೊದ್ಲು ಆ ಲಿಂಕ್ ನ ಹುಡುಕಿ ಅವರಿಬ್ರು ಸಂಬಂಧನ ಕಟ್ ಮಾಡಿ. ಹೇಗಿದ್ರು ನೀನ್ ಜೇಜಮ್ಮನ ಇಷ್ಟ ಪಡ್ತಾ ಇದ್ಯಾ, ಮ್ಯಾರೇಜ್ ಆಗ್ಬಿಡು, ನಾನು ಹಿಂಗ್ ಸಪೋರ್ಟ್ ಮಾಡ್ತೀನಿ. ನಾನು ಎಷ್ಟು ಪ್ರಯತ್ನ ಪಡ್ತಾನೆ ಇದ್ದೀನಿ, ಆದ್ರೆ ಆ ಹುಡುಗ ನನಗೆ ಸಪೋರ್ಟ್ ಮಾಡ್ತಿಲ್ಲ. ಅದೆಷ್ಟಲ್ಲ ಅಪ್ಪ ಅಪ್ಪ ಅಂತ ಕರಿಯೋ ಅಂದ್ರು ಅಂಕಲ್ ಅಂಕಲ್ ಅಂದ್ಕೊಂಡೇ ಇದ್ದಾನೆ. ನೋಡು, ಬೇಗ ಹುಡುಗನ ಕೈಲಿ ಅಪ್ಪ ಅನ್ನಿಸ್ಕೋ, ಇಲ್ಲಾಂದ್ರೆ ನಿನ್ ಮಗ ಕಂಡೋರ್ ಪಾಲಾಗ್ಬಿಡ್ತಾನೆ. ಬಿಟ್ಬಿಡದಷ್ಟೇ. ಗೋಪಿ, ಏನಜ್ಜಿ? ನನ್ನ ಅಜ್ಜಿ ಅಂತ ಕಳೆದು ಬಿಟ್ಟಿಯೇನೋ? ಅಯ್ಯಯ್ಯೋ, ಈ ಮನೆಯಲ್ಲಿ ನನ್ನ ಅಜ್ಜಿ ಅಂತ ಕರೆಯೋದಿಕ್ಕೆ ಒಂದು ನಾಯಿ ಪುಳ್ಳೆನೂ ಇಲ್ಲ ಅಂತ ತಿಳ್ಕೊಂಡಿದ್ದೆ. ನೀನು ಬಂದ್ಬಿಟ್ಟಲ್ಲ, ನನಗೆ ಅಷ್ಟೇ ಸಾಕು. ದೇವ್ ಮಗನೇ, ಯಾರೋ ಇವನು. ನನ್ನನ್ನೇನು ಕೇಳ್ತೀರ? ಅವನ್ನೇ ಕೇಳಿ ನೋಡಿ. ಯಾರೋ ನೀನು? ನಾನು ಗೋಪಿ. ಅದ್ ನನಗೆ ಗೊತ್ತು ಕಣೋ. ನಾವ್ ಯಾರು? ಇವರು ಅಪ್ಪ, ನೀನು ಅಜ್ಜಿ. ಅಯ್ಯೋ, ಹೇ ಗೋಪಿ, ಬಾಲೋ ಇಲ್ಲಿ. ಬರಲ್ಲ, ಆಟ ಆಡ್ತಾ ಇದ್ದೀನಿ. ಪರವಾಗಿಲ್ಲ, ಒಂದು ಚೂಲ್ ಬಂದು ಹೋಗೋ. ಬರಲ್ಲ, ಹೋಗ್ ಮುತ್ತಿ. ಗೋಪಿ, ಅವನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯಾ?
ಅವ್ರು ನಮ್ಮ ಗಡ್ಡಗಲಿ ವಂಶದ ಹಿರಿತಲೆ ಕಣೋ. ನನ್ನಮ್ಮ ರಂಗಮ್ಮ ನಿಮ್ಮ ಅಜ್ಜಿ ಕಣೋ. ಅವ್ರು ಕರೆದ ತಕ್ಷಣ ಕುಣ್ಕೊಂಡು ಹೋಗಿ ಏನಜ್ಜಿ ಅಂತ ಮಾತಾಡ್ಸ್ಬೇಕು. ಅದು ಬಿಟ್ಟು ಇನ್ನೊಂದು ಸಲ ನೀನು ಏನಾದ್ರೂ ಮುದುಕಿ ಗಿದ್ಕಿ ಅಂದ್ರೂ ತದುಕು ಬಿಡ್ತೀನಿ. ಹೋಗು, ಅಜ್ಜಿ ಕರಿತಾ ಇದ್ದಾರೆ. ಹೋಗೋ. ನೀನು ನನ್ನ ಮಗನೇ ಆಗಿದ್ರೆ ಅಜ್ಜಿ ಹತ್ರ ಹೋಗ್ತೀಯ. ಗುಡ್ ಬಾಯ್. ಪುಟ್ಟ, ಒಂದೇ ಒಂದು ನಿಮಿಷ ನಿನ್ ಶರ್ಟ್ ತೆಗಿಯೋ. ಇಲ್ಲಪ್ಪ. ಯಾಕೋ ಮಲೆ? ಶರ್ಟ್ ತೆಗೆಯಂడి, ಆಮೇಲೆ ಪ್ಯಾಂಟು ತೆಗೆಯಂడి. ಬರೀ ಶರ್ಟ್ ಮಾತ್ರ ತೆಗಿ. ಮಚ್ಚೆ ಮಚ್ಚೆ ಚಂಪಾ ನೋಡೆ ಮಚ್ಚೆ. ಏನು ಮಚ್ಚೆನೋ? ಅಯ್ಯೋ, ಇದು ಅಂತಿಂಥ ಮಚ್ಚೆ ಅಲ್ಲ, ನಮ್ಮ ಗಂಡುಗಲಿ ವಂಶದ ಮುದ್ರೆ. ಅಯ್ಯೋ, ಅಂದ ಮೇಲೆ ಇವನು ನಮ್ಮ ವಂಶಕ್ಕೆ ಸೇರಿದವನು. ನಿಜವಾಗ್ಲೂ ಇವನೇ ನನ್ನ ಮೊಮ್ಮಗ. ಅಮ್ಮ, ಇದ್ರ ಸಂತೋಷ ಪಡೋದು ಏನಿದೆ? ಲೇ, ಗಂಡುಗಲಿ ವಂಶದ ವಾರಸ್ದಾರ ಬಂದ ಅಂದ ಮೇಲೆ, ಅದು ನನ್ನ ಮಗನ ಕಡೆಯಿಂದ ಬಂದಿದ್ದಾನೆ ಅಂದ ಮೇಲೆ ಸಂತೋಷ ಪಡದೆ ಇನ್ನೇನೇ ಮಾಡ್ಬೇಕು? ಈ ಚಂಪಾ, ಡಬ್ಬದಲ್ಲಿರೋ ಸಕ್ಕರೆ ತಗೊಂಬಂದು ಇವರೆಲ್ಲ ಬಾಯಿಗೂ ಹಾಕೆ. ನನ್ನ ಬಂಗಾರ, ನಡೆಯೋ ಪುಟ್ಟ. ಲೋಪದ್ದು ನೀನ್ ಯಾಕೋ ಅಳ್ತಿದ್ಯಾ? ಈ ಮಗು ಈ ವಂಶದ ಕೂಸು ಅಂತ ಪ್ರೂವ್ ಆಗೋಯ್ತಲ್ಲ. ಅದ್ ಹೆಂಗೋ ಹೇಳ್ತೀಯಾ? ಬೆನ್ನ ಮೇಲೆ ಗಂಡುಗಲಿ ವಂಶದ ಮುದ್ರೆ ಇದೆಯಲ್ಲೋ. ನಿನ್ನ ಬೆನ್ನ ಮೇಲೆ ಆ ಮುದ್ರೆ ಇಲ್ಲ ಅಂತಂದ್ರೆ ನೀನ್ ಈ ವಂಶಕ್ಕೆ ಸೇರ್ದವನಲ್ವಾ? ನೋಡು, ಈ ಕತೆ ಯಾಕೋ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತಗೊಂಡು ನನ್ನ ತಲೆನ ರೋಸ್ಟ್ ಮಾಡ್ತಾ ಇದೆ. ನೀನೇನು ಯೋಚನೆ ಮಾಡಬೇಡ, ಇದಕ್ಕೊಂದು ಉಪಾಯ ಹೇಳ್ತೀನಿ ಬಾ. ನನಗೆ ಮಸಾಲೆ ದೋಸೆ ಕೊಡ್ಸೋ ಅಂತ. ಏನಮ್ಮ ಜೇಜಮ್ಮ, ಕೆಲಸದವ್ರ ಥರ ಹಗಲು ರಾತ್ರಿ ದುಡಿತಾನೇ ಇದೆಯಲ್ಲ. ಅವತ್ತು ಜಾಜಿ ಏನ್ ಹೇಳಿದ್ಲು? ಎಲ್ಲರ ಥರ ನೀನು ಇರಬೇಕು, ಎಲ್ಲರಿಗೂ ಸಿಗೋ ಗೌರವ ನಿನಗೂ ಸಿಗಬೇಕು ಅಂತ ಹೇಳಿಲ್ವಾ? ನನ್ನ ಮೊಮ್ಮಗನ ಬೆನ್ನ ಮೇಲೆ ಗಂಡುಗಲಿ ವಂಶದ ಮುದ್ರೆ ಇದೆ. ಇನ್ನು ಮೇಲೆ ನೀನು ಲಾಳಿ ಥರ ಇರಬೇಕು. ನೀವೇನೋ ಹೇಳ್ತೀರಾ, ಆದ್ರೆ ಹಾಗಿರೋಕ್ ನನ್ ಮನ್ಸು ಒಪ್ತಾ ಇಲ್ಲ. ಗೋಪಿ, ನಮ್ ಜಾಜತ್ಗೆ ಕರಿತಿದಾರೆ ಬಾರ. ಬರಲ್ಲ. ಹಾಗಲ್ಲ ಅನ್ಬಾರ್ದು ಕಣೋ. ನಮ್ ಜಾಜತ್ಕನ್ ಯಾರು ಅನ್ಕೊಂಡಿದ್ಯಾ? ಈ ಮನೆ ಹೆಡ್ ಮೇಡಮ್. ಅವ್ರು ಕರೆದ ತಕ್ಷಣ ನೀ ಬಂದ್ಬಿಡ್ಬೇಕು ಕಣ. ಬರಲ್ಲ, ಹೋಗಲೇ. ಜಾಜತ್ಗೆ ಅವ್ನ್ ಬರಲ್ವಂತೆ, ನೀವೇ ಬಂದ್ಬಿಡಿ. ಗೋಪಿ, ನಿಂಗೊಂದು ಪ್ರಶ್ನೆ ಕೇಳಲಾ? ಕೇಳಿ ಆಂಟಿ. ಹೇಳಿ. ನಿಮ್ಮಪ್ಪ ಯಾರು? ನಿಮ್ಮಪ್ಪ ಯಾರು? ಹೇಳಲೇಬೇಕು. ನಮ್ಮಪ್ಪ ಜಂಬಲ್ದಿನ್ನಿ ಅಂತ. ನೋಡು, ನಿಂಗೆ ಚಾಕ್ಲೇಟ್ ತಗೊಳೋದಕ್ಕೆ ಅಂತ 10 ರೂಪೀಸ್ ಕೊಡ್ತೀನಿ. 10 ರೂಪೀಸ್ ಅಂತ 10 ರೂಪೀಸ್ ಹೋಗ್ರಿ. ದೊಡ್ಡ ಚಾಕ್ಲೇಟ್ 100 ರೂಪಾಯಿ ಆಗುತ್ತೆ. ದೊಡ್ಡ ಚಾಕ್ಲೇಟ್ ತಗೊಳೋದಕ್ಕೆ 100 ರೂಪೀಸ್ ಕೊಡ್ತೀನಿ. ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ತೋರಿಸ್ತೀಯಾ? ಇವಾಗ್ಲೇ ತೋರಿಸ್ಬೇಕಾ? ಕರ್ಕೊ ಬರ್ತೀನಿ ಇರ್ರಿ. ನೋಡ್ತಾರ, ಪದ್ದನ್ ಕರ್ಕೊಂಡ್ ಬರ್ತಾನೆ. ಒಟ್ನಲ್ಲಿ ನಮ್ಮ ಪದ್ದು ಅಪ್ಪ ಅಂತ ಕರ್ಸ್ಕೊಂಡ್ರೆ ಇವತ್ತು ಊಟಕ್ಕೆ ತುಪ್ಪ ಹಾಕೊಂಡು ತಿನ್ಬಿಡ್ತೀನಿ. ಅಯ್ಯೋ ಶಿವನೇ, ನನ್ನ ಪಾಡಿಗೆ ನಾನಿದ್ದೀನಿ ಕಣ್ರಿ. ಕರ್ಸ್ಬಿಟ್ಟು ಏಕಾಏಕಿ ಮಚ್ಚಲಂಗ ತೋರಿಸ್ಬಿಟ್ರೆ ನಾನ್ ತಾನೆ ಎಲ್ಲಿಗೆ ಹೋಗ್ಲಿ? ಅಭಿ, ಈ ಹುಡುಗ ಯಾರು, ಎಲ್ಲಿಂದ ಬಂದ, ಜೇಜಮ್ಮಂಗೂ ಏನ್ ಸಂಬಂಧ, ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಎಲ್ಲ ಹೇಳ್ಬೇಕು. ಅದು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ದಿನಿಯವ್ರೆ, ಅದು ಒಂದು ದೊಡ್ಡ ದುರಂತದ ಕತೆ ಕಣ್ರಿ. ಈ ವಿಷಯನ ನಾನೇ ಎಷ್ಟೋ ಸಲ ಹೇಳಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಜೇಜಮ್ಮನ ಹಿತದೃಷ್ಟಿಯಿಂದ ನಾನೇ ಆ ವಿಚಾರನ ಮುಚ್ಚಿಟ್ಬಿಟ್ಟೆ ಕಣ್ರಿ. ಇದು ಈ ಕುಟುಂಬದ ಗೌರವಕ್ಕೆ ಸಂಬಂಧಪಟ್ಟ ವಿಷಯ, ನೀವು ಹೇಳಲೇಬೇಕು. ಹಾಗಿದ್ರೆ ಬೆಡ್ರೂಮ್ಗೆ ಹೋಗೋಣ ಬನ್ನಿ, ಅಲ್ಲಿ ನಿಮ್ಮೊಬ್ಬರಿಗೆ ಫುಲ್ ಕಥೆನ ಹೇಳ್ತೀನಿ. ಹಾಲಲ್ಲಿ ಕುತ್ಕೊಂಡು ಎಲ್ರಿಗೂ ಈ ವಿಷಯನ ಹೇಳಲೇಬೇಕು. ಬಿಟ್ಲಾ, ಎಲ್ರನ್ನು ಕರಿಯೋ. ಜಾಜತ್ಗೆ ದಿಢೀರ್ ಮೀಟಿಂಗ್ ಕರೆದಿದ್ರೆ ಎಲ್ಲ ಸದಸ್ಯರು ಬರಬೇಕು. ಅದೇನಮ್ಮ ಅದು ಮೀಟಿಂಗ್ ಇದೆ ಅಂತ ಕಾಲದದ್ದು? ನಿಮ್ ಮಗ ದುರಂತ ಕತೆ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮಗನೇ, ಗಂಡು ಗಣೇಶವನ್ನ ನೆನೆಸ್ಕೊಂಡು ನಡೆದದ್ದೇನು ಅಂತ ಧೈರ್ಯವಾಗಿ ಹೇಳೋ, ನಾನಿದ್ದೀನಿ. ನಾನು ಸರಿಸುಮಾರು ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಹೈದರಾಬಾದ್ಗೆ ಹೋಗಿದ್ದೆ. ಆಗ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ? ನೀವು ಮಧ್ಯೆ ಬಾಯ್ ಹಾಕ್ಬಿಡ್ರಿ, ಸುಮ್ಮನೆ ಕೇಳಿಸ್ಕೊಡ್ರಿ. ಈ ಹೈದರಾಬಾದ್ ಹತ್ರ ಈ ವಿಶಾಖಪಟ್ಟಣ ಮತ್ತು ಮಚಲಿಪಟ್ಟಣಗಳ ನಡುವೆ ಒಂದು ದೊಡ್ಡ ಸಮುದ್ರ ಸಿಕ್ಕುತ್ತೆ. ಆ ಸಮುದ್ರದ ತೀರದಲ್ಲಿ ಹಲವಾರು ಪುಟ್ಟ 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 ಗುಡಿಸಲಿವೆ. ಅದೇ ತೀರದಲ್ಲಿ ನನಗೆ ಬಾಬು ನಾಯ್ಡು ಎನ್ನುವಂತ ಒಬ್ಬ ವ್ಯಕ್ತಿ ಸಿಕ್ತ.
ಅವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾರೀ ಮಳೆಯಾಗಿದ್ದರಿಂದ ಹೈದರಾಬಾದ್ ಸಮುದ್ರದಲ್ಲಿ ರಾಕ್ಷಸ ಗಾತ್ರದ ಅಲೆಗಳು ಅಪ್ಪಳಿಸ್ತಾ ಇದ್ವು. ಸರ್ಕಾರದವರು ಒಂದು ಕಡೆ ಮೈಕ್ ಹಿಡ್ಕೊಂಡು ಹೇಳ್ತಾನೆ ಇದ್ರು, ಅಲೆಗಳು ತುಂಬಾ ಹೇಳ್ತಾ ಇವೆ, ದಯವಿಟ್ಟು ಯಾರು ಬಲೆನ ಬೀಸ್ಬೇಡಿ ಅಂತ. ಆದ್ರೂ ಕೂಡ ಇವರ ತಂದೆ ಅಂದ್ರೆ ಬಾಬು ನಾಯ್ಡು ಮೀನು ಹಿಡಿಲೇಬೇಕು ಅಂತ ಈ ಪುಟಾಣಿ ಮಗುವನ್ನ ಕಟ್ಕೊಂಡು ಸಮುದ್ರಕ್ಕೆ ನುಗ್ಗೇ ಬಿಟ್ಟ. ಇನ್ನೂ ಒಂದು 4 ಹೆಜ್ಜೆ ಇಟ್ಟಿದ್ದೋ ಇಲ್ವೋ, ರಾಕ್ಷಸ ಗಾತ್ರದ ನಮ್ಮ ಪದ್ದಪ್ಪನಂತ ಒಂದು ಅಲೆ ಬಂದು ರಪ್ ಅಂತ ಅಪ್ಪಳಿಸ್ತು. ಇವನು ಒಂದ್ ಕಡೆ ಹೋಗಿ ಬಿದ್ದ. ಆ ಬಾಬು ನಾಯ್ಡನ ಸಮುದ್ರ ತಾಯಿ ತನ್ನ ಒಡಲಿಗೆ ಸೇರಿಸ್ಕೊಂಡ್ಬಿಟ್ಲು. ಆಗ ಜೇಜಮ್ಮ ಇದೇ ತರ ಅಳ್ತಾ ನಿಂತಿದ್ಲು. ಆಗ ನನಗೆ ಏನ್ ಅನಿಸ್ತೋ ಏನ್ ಸುಡ್ಗಾಡೋ, ನಾನು ಏನ್ ಮಾಡಿದೆ ಅಂತ ನೀವೇನು ಹುಡ್ಕೊಳಿಪ್ಪ. ನಾನ್ ಬದುಕಿರಲ್ಲ, ನಾನು ಹೋಗ್ತೀನಿ. ಬೇಡ ಜೇಜಮ್ಮ, ಬೇಡ ಪಾಂಡುರಂಗ ಬಿಡು ನನ್ನ. ಬೇಡ ಜೇಜಮ್ಮ, ಬೇಡ ಪಾಂಡುರಂಗ, ಬೇಡ ಜೇಜಮ್ಮ, ಪಾಂಡುರಂಗ ಬಿಡು. ಯಾಕೆ ಹೊಡ್ದೆ? ಬಿಡು ಬಿಡು ಅಂತ ನೀನೇ ಕೇಳ್ತಾ ಇದ್ದಲ್ವ, ಅದಕ್ಕೆ ಒಂದು ಬಿಟ್ಟೆ. ನಾನು ಕೈ ಬಿಡು ಅಂತ ಕೆನ್ನೆ ಕೊಡಿ ಅಂತಲ್ಲ. ನನ್ ಗಂಡ ಹೋದ, ನನ್ ಮಗ ಹೋದ. ಅಯ್ಯೋ, ಈ ಸಮುದ್ರಕ್ಕೆ ಏನ್ ಬಂದಿತ್ತು ಹೊತ್ತು? ನನ್ ಗಂಡ ಮಕ್ಕಳ ಬೇಕಾಗಿತ್ತ? ಇಲ್ಲ, ನಾನು ಸಾಯ್ತೀನಿ, ನಾನು ಹೋಗ್ತೀನಿ ಪಾಂಡುರಂಗ. ಜೇಜಮ್ಮ, ನೀನ್ ಸತ್ರ ನನ್ ಮೇಲೆ ಆಣೆ. ಅಯ್ಯೋ, ಈಗ ನನ್ ಬಾಳಿಗೆ ಯಾರಪ್ಪ ದಿಕ್ಕು? ಜೇಜಮ್ಮ, ಜೇಜಮ್ಮ, ನಿನ್ ಪಾಲಿಗೆ ನಾನೇನಾದ್ರೂ ಸತ್ತೋಗಿದ್ದೀನ? ನಾನು ನಿನ್ನ ಮದುವೆ ಆಗ್ತೀನಿ. ಸರಿ, ಹಾಗಾದ್ರೆ ಇಲ್ಲೇ ನನ್ನ ತಾಳಿ ಕಟ್ಟು. ಅಮ್ಮ, ಇಂಥ ಹೊತ್ತಲ್ಲಿ ತಾಳಿನ ಎಲ್ಲಿಂದ ಹುಡ್ಕೊಂಬರ್ಲಿ? ತಗೋ, ಈ ಕಪ್ಪೆ ಚಿಪ್ಪೆ ತಾಳಿ ಅಂತ ಅನ್ಕೊಂಡು ನನ್ ಚುಕ್ಕೆ ಕಟ್ಟು. ಅಮ್ಮ, ಜೇಜಮ್ಮನು ನನ್ನ ಪಾಲಿ ಇಲ್ದೆ ಆಗೋಯ್ತಲ್ಲ. ಅಂತ ನಿರಾಶನ ಆಗ್ಬೇಡ ಕಣ. ಇದರಲ್ಲಿ ಒಂದು ಕಂಡೀಷನ್ ಇದೆ. ಅದು ಏನಪ್ಪಾ ಅಂದ್ರೆ, ನಾನು ಈ ಜೇಜಮ್ಮನ ಕತ್ತಿಗೆ ಕಪ್ಪೆ ಚಿಪ್ಪಿನ ರೂಪದ ತಾಳಿನ ಕಟ್ಟಿದ್ದೀನಿ. ಯಾರು ನಿಜವಾದ ತಾಳಿಯನ್ನು ತಂದು ಕಟ್ಟುತ್ತಾರೋ ಆವತ್ತು ಈ ಮದುವೆ ಕ್ಯಾನ್ಸಲ್ ಆಗುತ್ತೆ, ಆ ಮದುವೆ ಊರ್ಜಿತಕ್ಕೆ ಬರುತ್ತೆ. ಇದು ಇವು ಸಂಪ್ರದಾಯ ಅಂತಪ್ಪ. ಹೌದು, ನನಗ್ ಬೇರೆ ಗಂಡ ಸಿಗೋವರೆಗೂ ಪಾಂಡುರಂಗ ಅವ್ರು ನನ್ಗೆ ಆಶ್ರಯ ಕೊಡ್ತಾರೆ. ಬೇರೆ ಗಂಡ ಸಿಕ್ಮೇಲೆ ನಾನು ಅವ್ರ ಜೊತೆ ಹೊರಟೋಗ್ತೀನಿ. ಹೊತ್ತು ನಿನ್ನ ಜೀವನದಲ್ಲಿ ಆಸೆ ಅನ್ನೋದು ಮತ್ತೆ ಚಿಗುರ್ತಾ ಇದೆಯಲ್ಲೋ. ಅಭಿ, ಆ ಕತೆ ಓಕೆ, ಆದ್ರೆ ಈ ಮಗು ಹೇಗೆ? ಹೇಗಪ್ಪ ಹೇಳೋದು? ಅದು ನೋಡಿ ಜಾತಿ ಜಂಬಲ್ದಿನಿಯವ್ರೆ, ನಾನು ಈ ಜೇಜಮ್ಮನ ಆವಾಗವಾಗ ಭೇಟಿ ಮಾಡಬೇಕು ಅಂತ ಸಮುದ್ರ ತೀರಕ್ಕೆ ಹೋಗ್ತಾ ಇದ್ದೆ. ನನಗೆ ಬೋಟಿಂಗು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಒಂದು ದಿವಸ ಸಮುದ್ರ ಪ್ರಶಾಂತವಾಗಿತ್ತು. ಬೋಟಿಗೆ ಅಂತ ಇಬ್ರು ಸಮುದ್ರಕ್ಕೆ ಧುಮುಕಿದ್ವಿ. ಅಲ್ಲೇ ನಾವಿಬ್ರು ದುಡುಕ್ಬಿಟ್ವಿ ಕಣ್ರಿ. ದುಡುಕ್ ಬಿಟ್ರಾ? ಹಾ ಕಣ್ರಿ. ಜೇಜಮ್ಮನು ನಾವು ದುಡುಕಿದ್ದಲ್ಲಿ ಅಂತ ಪ್ರಶ್ನೆ ಕೇಳಿದ್ದು. ನಾನು ಇದೇ ಸಮುದ್ರದಲ್ಲಿ ಬೋಟಿಂಗ್ ಹೋಗ್ತಾ ಇರುವಾಗ ಅಂತ ಹೇಳಿದೆ. ಅವಳಿಗೆ ಅರ್ಥನೇ ಆಗಲಿಲ್ಲ. ಅದಕ್ಕೆ ನಾನು ಮತ್ತೊಂದ್ಸಲ ಬೋಟಿಂಗ್ ಕರ್ಕೊಂಡು ಹೋದೆ, ಮತ್ತೆ ದುಡುಕ್ಬಿಟ್ವಿ ಕಣ್ರಿ. ಹಿಂಗೆ ತಿಂಗಳ ದುಡುಕ್ತಾನೆ ಹೋದ್ವಿ. ಅಂದ್ರೆ ಇಷ್ಟು ದಿನ ನಾನು ಹೈದರಾಬಾದ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ವಿಶಾಖಪಟ್ಟಣಂಗೆ ಹೋಗ್ತಾ ಇದ್ರಾ? ಭಾವನೆಗಳನ್ನ ಭದ್ರಪಡಿಸೋದಕ್ಕಾಗತ್ತೇನ್ರಿ? ಈ ಕಾಮ ಕ್ರೋಧಗಳನ್ನ ಹಂಗೆ ಹೊಟ್ಟೆಲಿ ಇಟ್ಕೊಂಡಿರಕ್ಕಾಗತ್ತೇನ್ರಿ? ನೀನು ನೆಟ್ಟಿಗಿದ್ದಿದ್ಲೆ ನನ್ನ ಮಗ ಅಲ್ಲ್ಯಾಕೆ ಹೋಗಿ ದುಡ್ತಾ ಇದ್ದ? ನೋಡ್ರಿ, ನಮ್ಮ ತಾಯಿನೂ ಒಂದು ಹೆಣ್ಣು, ನೀವು ಕೂಡ ಒಂದು ಹೆಣ್ಣು. ಅಲ್ಲ, ನಮ್ಮ ತಾಯಿಯವ್ರಿಗೆ ಅರ್ಥವಾಗಿದ್ದು ನಿಮ್ಗೆ ಅರ್ಥವಾಗಿಲ್ವಲ್ಲ ರೇ? ಜೇಜಮ್ಮ, ಇವತ್ತಿನಿಂದ ನೀನು ಈ ಮನೆ ಸೊಸೆ. ನಿನಗೆ ಎಲ್ಲಾ ತರದ ಹಕ್ಕಿದೆ, ಅಧಿಕಾರ ಚಲಾಯಿಸು. ಇಲ್ಲಿವರೆಗೂ ಪಾಂಡುರಂಗವ್ರ ಜೊತೆ ಕದ್ದು ಮುಚ್ಚಿ ಜೀವನ ಮಾಡ್ತಾ ಇದ್ದೆ. ಗಂಡುಗಲಿ ವಂಶದ ಹಿರಿ ತಲೆ ಆದ ನೀವೇ ಅನುಮತಿ ಕೊಟ್ಮೇಲೆ ಇನ್ ಮುಂದೆ ಇದೇ ಮನೇಲಿ ಹಿರಿ ಸೊಸೆಯಾಗಿ ಜೀವನ ಮಾಡ್ತೀನಿ. ಕುಮಾರ, ಅಪ್ಪಾಜಿ, ನೋಡು, ನೀನು ಇನ್ಮೇಲೆ ಇಲ್ಲಿರಕ್ ಸಾಧ್ಯನೇ ಇಲ್ಲ. ನಿನ್ನ ದಾರಿ ನಿನಗೆ, ನಮ್ಮ ದಾರಿ ನನ್ಗೆ. ಗೆಟ್ ಔಟ್. ನಾನು ಈ ಮನೆ ಹಿರಿ ಸೊಸೆ. ನನ್ನನ್ನ ಗೆಟ್ ಔಟ್ ಅಂದ್ರೆ ನಾನ್ ಸುಮ್ನೆ ಇರಲ್ಲ. ನಾನು ರಾಯಲಸೀಮೆ ಪಾಳೆಗಾರ್ ವಂಶದವಳು. ನಮ್ಮ ವಂಶದಲ್ಲೂ ಕತ್ತಿ ಇದೆ. ಆ ಕತ್ತಿನ ತಂದು ನನ್ನ ಗೆಟ್ ಔಟ್ ಅಂದವ್ರ ತಲೆನ ಎಗ್ಗರ್ಸ್ಬಿಡ್ತೀನಿ. ಎದುರಿಸ್ಕೊಳ್ಳಿ ಬಿಡಪ್ಪಾಜಿ. ಏನು ರಾಣಿ ತರ ಕೂತ್ಕೊಂಡ್ಬಿಟ್ಟಿದ್ಯಲ್ಲ? ರಂಗತ್ತನೆ ಹೇಳಿಲ್ವಾ ನಾನು ಈ ಮನೆ ಹಿರಿ ಸೊಸೆ ಅಂತ? ಚಂಪಾ, ಈ ಹಿರಿ ಸೊಸೆಗೆ ಟಿಫಿನ್ ಗಿಫಿನ್ ಏನು ಕೊಡ್ಬೇಡ ಕಡೆ. ಉಪವಾಸ ನನ್ ವಿಷಯಕ್ಕೆ ಏನಾದ್ರೂ ಬಂದ್ರೆ ತಲೆ ಎಗರ್ಸ್ಬಿಡ್ತೀನಿ. ಇವತ್ತಿಂದ ನಾನು ಈ ಮನೆ ಮಹಾರಾಣಿ, ನೀವೆಲ್ಲ ನನ್ನ ಗುಲಾಮ್ರು. ಏ ಜಾಜಿ, ಏನ್ ಮುಖ ನೋಡ್ತಾ ಇದ್ಯಾ? ಒತ್ತೆ ಕಾಲು. ನಾನು ನಿನ್ ಕಾಲ್ ಬಸ್ಬೇಕಾ? ಒತ್ತುತ್ಯಾ ಇಲ್ಲ? ನೀನೇನೆ ಮುಖ ನೋಡ್ತಾ ನಿಂತಿದ್ಯಾ? ಹೋಗಿ ಅಡ್ಗೆ ಮನೆ ಕೆಲಸ ನೋಡ್ಕೋ. ಮಹಾರಾಣಿ ಜೇಜಮ್ಮನವ್ರೆ, ನಾವಿಬ್ರು ಏನ್ ಮಾಡೋದು? ಒಬ್ರು ಕಸ ಗುಡ್ಸಿ, ಇನ್ನೊಬ್ರು ಜಾಡ್ ತಗೊಂಡು ಧೂಳೆಲ್ಲ ಕೊಡ್ವಿ. ದಂಡ್ ಪಿಂಡಗಳ. ನೀನೇನೆ ಮುಖ ನೋಡ್ತಾ ಇದ್ಯಾ? ಒತ್ತೆ ಕಾಲು. ಈ ದೃಶ್ಯ ನೋಡೋದಕ್ಕೆ 2 ಕಣ್ಣೂ ಸಾಲದು.
ಗಂಡುಗಲಿ ವಂಶದ ಹಿಲಿ ಸೊಸೆಗೆಲ್ಲಬೇಕಾದ ದಲ್ಪ ನಿನಗಿದೆ. ಬಿಡಬೇಡ, ಚೆನ್ನಾಗಿ ಸೇವೆ ಮಾಡಿಸ್ಕೋ. ಕಬ್ಬು ಕಾಲಾಗಲಿ. ಏ ಜಾಜೆ, ದಿನಕ್ಕೆ 3 ಸಲ ಕಾಲೊತ್ತಬೇಕು. ತಿಂಡಿ ಆದ್ಮೇಲೆ ಕಾಲೊತ್ತಬೇಕು, ಊಟ ಆದ್ಮೇಲೆ ಕಾಲೊತ್ತಬೇಕು, ನಾನ್ ಮಲ್ಗೋಕ್ ಮುಂಚೆನೂ ಕಾಲೊತ್ತಬೇಕು, ಗೊತ್ತಾಯ್ತಾ? ಹೋಗ್ ಹೋಗ್. ಈ ಜೇಜಮ್ಮ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದಾಳೆ? ಇವನನ್ನ ಮದುವೆ ಆಗೋದಕ್ಕೆ ಒಬ್ಳು ಘಟವಾನಿ ಹೆಂಗಸು ಬರ್ತಾಳೆ. ಅವಳು ಉತ್ತರದ ಕಡೆಯಿಂದನೇ ಬರ್ತಾಳೆ. ಅವಳು ಇಲ್ಲಿಗೆ ಬಂದ ಮೇಲೆ ಈ ಪಾಂಡುರಂಗನಿಗೆ ಒಂದು ಗಂಡು ಮಗು ಆಗುತ್ತೆ. ಓ ಮೈ ಗಾಡ್, ಕೊಂಡಮ್ಮ ಹೇಳಿದ್ದು ನಿಜ ಆಗ್ತಾ ಇದೆ. ಉತ್ತರ ಕಡೆಯಿಂದ ಯಾವಳೊಬ್ಳು ನಿಮ್ ಮನೆಗೆ ಬರ್ತಾಳೆ, ನಿಮ್ಗೆಲ್ಲ ತೊಂದರೆ ಕೊಡ್ತಾಳೆ ಅಂತ ಹೇಳಿದ್ದ. ಮೈ ಗಾಡ್, ಈಗ ಕೊಂಡಮ್ಮ ಸಿಕ್ಕಿದ್ರೆ ಇವಳ ಮನೆಯಿಂದ ಆಚೆ ಹೇಗೆ ಸೆಂಡ್ ಮಾಡ್ಬೇಕು ಅಂತ ಕೇಳ್ಬೋದಾಗಿತ್ತು. ಏನೇ ಮಾಡ್ತಾ ಇದ್ಯಾ? ಏನಿಲ್ಲ. ಮೈ ಗಾಡ್. ನಿನ್ನ ಧೈರ್ಯ ಸಾಹಸ ಮೆಚ್ಚಿದೆ. ಗಂಡುಗಲಿ ವಂಶದ ಸೊಸೆಗೆಲ್ಲಬೇಕಾದ ಧೈರ್ಯ ಸಾಹಸ ನಿನ್ನಲ್ಲಿದೆ. ನಾನು ಅಷ್ಟೇ, ನಿನ್ನ ವಯಸ್ಸಿನಲ್ಲಿ ಶತ್ರುಗಳ ಲುಂಡಗಳನ್ನ ಚೆಂಡಾಡಿ ಬಿಡ್ತೀನಿ. ನಾನು ಮಲಗಿದ್ದಾಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರಲ್ಲ, ಎಂತ ಹೇಡಿಗಳಿವರು. ಇವರು ಬರೀ ಹೇಡಿಗಳಲ್ಲ, ರಣ ಹೇಡಿಗಳು. ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನ್ ಗೊತ್ತಾ? ಏ ಜಾಜಿ, ನೀನು ಮತ್ತೆ ಈ ಪದ್ದು ನಾಳೆ ಬೆಳಗ್ಗೆನೆ ಈ ಮನೆ ಬಿಟ್ಟು ಹೋಗ್ಬೇಕು. ಇಲ್ಲ ಅಂದ್ರೆ ಮತ್ತೆ ಇವನನ್ನ ಮಾತ್ರ ಹಾಗೆ ಬಿಟ್ಬಿಟ್ರಿ. ಇನ್ 2 ದಿನ ನೋಡಿ ಅವನನ್ನ ಓಡಿಸ್ತೇನೆ. ಪದ್ದು ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ ಕಣೋ. ಏನು ಯೋಚನೆ ಮಾಡ್ಬೇಡ ಕಣೋ, 2 ದಿವಸದಲ್ಲಿ ನೀನು ನಮ್ ಜೊತೆನೆ ಇರ್ತೀಯ. ಪದ್ದು ನಡಿಯೋ ಹೋಗೋಣ. ಅತ್ತೆ, ಮನೆ ಬಿಟ್ಟು ಹೋಗ್ಬಿಡ್ತೀರಾ? ನಿಮ್ಮ ಅಧಿಕಾರ ಕಳ್ಕೊಂಡ್ಬಿಡ್ತೀರಾ? ಇಲ್ಲಾಂದ್ರೆ ಆ ಜೇಜಮ್ಮ ನಮ್ಮಿಬ್ರು ಕತ್ನ ಎಗ್ರಿಸ್ತಾಳಂತೆ ಕಡೆ. ಅವಳ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ, ಕ್ಷಮಿಸಿದ್ರು ಕ್ಷಮಿಸ್ಬೋದು. ಇನ್ನೂ ಹೋಗಿಲ್ವಾ? ಜೇಜಮ್ಮ, ನಮ್ಮಿಂದ ದೊಡ್ಡ ತಪ್ಪಾಗಿ ಹೋಗಿದೆ ನೋಡು. ಇನ್ಮೇಲೆ ಯಾವತ್ತೂ ನಿನ್ ಮೇಲೆ ಕೈ ಮಾಡಲ್ಲ. ಪ್ಲೀಸ್ ಈ ಮನೇಲಿ ಇರಕ್ಕೆ ಅವಕಾಶ ಮಾಡ್ಕೊಡು. ಪ್ಲೀಸ್. ಅವಕಾಶ ಕೊಡಲ್ಲ ಕೊಡಲ್ಲ ಕೊಡಲ್ಲ. ಪಾಂಡುರಂಗ, ಪಾಂಡುರಂಗ. ಓ, ರಾಯಲಸೀಮೆ ಬಾಬು ನಾಯ್ಡು ಬಾಗುದವ ಅಂತೂ ನೀನ್ ನನ್ನ ಮರ್ತಿಲ್ಲ ತಾನೆ? ನಿನ್ನಂತ ಅಯೋಗ್ಯನ ಹೆಂಗಪ್ಪ ಮರೆಯಕ್ಕಾಗತ್ತೆ? ನನ್ನ ಹೆಂಡತಿ ಜೇಜಮ್ಮನ್ನ ನಿಮ್ ಮನೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀನಿ. ಮೈ ಗಾಡ್, ಇವಳ ಗಂಡ ಬದುಕಿದಾನೆ? ಏ ಅಯೋಗ್ಯ, ನಿನ್ನಂತವ್ನಿಗೆ ಯಾಕೋ ಬೇಕು ಈ ಸಂಸಾರ, ಹೆಂಡತಿ, ಮಕ್ಕಳು, ಮರಿಗಳೆಲ್ಲ? ಅಲ್ಲ, ನೀನ್ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದೆ ಅಂತ ಎಲ್ರು ನೆಮ್ಮದಿ ಆಗಿದ್ರು, ಮತ್ತೆ ಯಾತಕ್ಕ ಬರೋದಕ್ಕೆ ಹೋದೆ? ನೀರಲ್ಲಿ ಕೊಚ್ಕೊಂಡು ಹೋಗುವಂತ ವ್ಯಕ್ತಿ ನಾನಲ್ಲ. ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನನ್ನ ಹೆಂಡತಿನ ಕಳಿಸ್ಕೊಟ್ಬಿಡು. ಇಲ್ಲ ಅಂದ್ರೆ ನಾನು ಇಲ್ಲೇ ಇದ್ದು ಬಿಡ್ತೀನಿ. ನಿನ್ನ ಮಗ ಏನಾದ್ರೂ ನಿನ್ನ ಅಪ್ಪ ಅಂತ ಕರೆದ್ರೆ ಕರ್ಕೊಂಡು ಹೋಗಪ್ಪ. ನೈನಾ, ಗೋಪಿ, ನನ್ನ ಅಪ್ಪ ಅಂತ ಕರಿ. ನೀವು ನಮ್ಮ ಅಪ್ಪ. ಏ ಬಾಬು ನಾಯ್ಡು, ನಿನಗೂ ಈ ಮನೆಗೂ ಯಾವ ವಿಧವಾ ಸಂಬಂಧನೂ ಇಲ್ಲ. ಆ ಗೋಪಿ ಬೆನ್ನ ಮೇಲೆ ನಮ್ಮ ವಂಶದ ಮುದ್ರೆ ಇದೆ. ನೀನಾಗಿ ನೀನು ಹೋದ್ರೆ ಸರಿ, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನಾಯ್ನಾ, ಈಗ ನೀನಾಗಿ ನೀನು ಈ ಮನೆಯಿಂದ ಆಚೆ ಹೋಗ್ತೀಯೋ ಇಲ್ಲ ಮಗನ ಕೈಲ ಓಡಿಸ್ಲಾ? ಯಾರು ನೀವು ಅಂತ ಕರೆಯೋದು? ಹೇಗಾದ್ರೂ ಮಾಡಿ ನನ್ನ ಮಗನ ನನ್ನ ಜೊತೆ ಕಳಿಸ್ಕೊಡ್ತೀರಾ? ನಿಮ್ ಮಗ ನಿಮ್ಮನ್ನ ಅಪ್ಪ ಅಂತ ಕರಿಬೇಕಲ್ಲ, ಎಲ್ರಿಗೂ ಅದೇ ಕಂಡೀಷನ್ ತಾನೇ ಅವ್ರು ಹಾಕಿರೋದು. ಅಪ್ಪ ಅಂತ ಕರ್ಸಿ. ನನ್ನ ಅಪ್ಪ ಅಂತ ಕರೀಲಿಲ್ಲ, ಇನ್ನ ನಿಮ್ನ ಅಪ್ಪ ಅಂತ ಕರೀತಾನ? ಮಾತುಕಂದೆ. ಕುರ್ಕೊಂಡ ಮಾಮ, ಕುರ್ಕೊಂಡ ಮಾಮ. ಕೊಂಡಮ್ಮ, 1 ನಿಮಿಷ. ಕೊಂಡಮ್ಮ, ಏನಮ್ಮ? ನಮ್ಮನೇಲಿ ಗೋಪಿ ಅಂತ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ. ಅವನು ಇವ್ರಿಗೆ ಅಪ್ಪ ಅಂತ ಕರಿಬೇಕು, ಯಾಕೆಂದ್ರೆ ಇವ್ರೇ ಅವನ ನಿಜವಾದ ಅಪ್ಪ. ಅಪ್ಪಂದ್ರು ತಪ್ಪು ಮಾಡಿದ್ಮೇಲೆ ಅಷ್ಟು ಸುಲಭಕ್ಕೆ ಮಕ್ಕಳು ಅಪ್ಪ ಅಂತ ಕರೆಯಲ್ಲ. ನನ್ನ ಮಗನೇ ನನ್ನ ಅಪ್ಪ ಅಂತ ಕರೀಲಿಲ್ಲ, ಅದಕ್ಕೆ ನಾನು ಕೋರ್ಟ್ಗೆ ಹೋದೆ. ಅವ್ರು ನನಗೆ ಚೀಮಾರಿ ಹಾಕಿ ಇವ್ನು ನಿನ್ನ ಮಗ ಅಲ್ಲ, ಹೋಗಿ ಆಚೆ ಅಂತ. ಅದಕ್ಕೆ ಬೇಜಾರಾಗಿ ಈ ತಂಬೂರು ಹಿಡ್ಕೊಂಡು ಕೊಂಡ ಮಾಮ ಆಗ್ಬಿಟ್ಟೆ. ಅಲ್ಲಮ್ಮ, ನನ್ನ ಜೀವನನೇ ಸರಿ ಮಾಡ್ಕೊಳಕ್ ಆಗ್ದಿರೋನು ಇನ್ ಬೇರೆಯವ್ರ ಜೀವನ ಹೆಂಗಮ್ಮ ಸರಿ ಮಾಡ್ಲಿ? ಮೇಲೆ ಬರ್ದಂಗಾಗತ್ತೆ, ಅನುಭವಿಸಿ. ಗೋಪಿ, ಒಂದೇ ಒಂದ್ಸಲಿ ನನ್ನ ಅಪ್ಪ ಅಂತ ಕರಿಯಪ್ಪ. ಕರಿಯೋ ಮಗು ಕರಿಯೋ. ಇವ್ರೆ ಅವನಿಗೆ ಕರೆಯೋದಕ್ಕೆ ಮನ್ಸಿಲ್ವಂತೆ, ಯಾಕ್ರಿ ಬಲವಂತ ಮಾಡ್ತೀರಾ? ಬಿಟ್ಬಿಡ್ರಿ. ಪಾಂಡ್ರಂಗ ಅವ್ರೆ, ಇದು ನಿಮ್ ಕೈಗಲ್ಲ, ಕಾಲು ಅಂತ ತಿಳ್ಕೊಳ್ಳಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನಾನು ಇನ್ ಮುಂದೆ ಕುಡಿಯೋದಿಲ್ಲ.
ನನ್ನ ಹೆಂಡತಿ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ನಿಮ್ಮ ಮೇಲೆ ಹೊಡೆ. ಮಗನೇ ಏನೋ ಇದು ಕಥೆ? ಅದು ನಾನು ಆವಾಗವಾಗ ಹೈದರಾಬಾದ್ಗೆ ಅಂತ ಹೋಗ್ತಾ ಇದ್ನಲ್ಲ, ಹೈದರಾಬಾದ್ನಲ್ಲಿ ನಾನು ಮತ್ತು ಇವರಪ್ಪ ಬಿಸ್ನೆಸ್ ಪಾರ್ಟ್ನರ್ಸು. ಆದ್ರೆ ಏನು ಮಾಡೋದು, ಜೇಜಮ್ಮ ತುಂಬಾ ಒಳ್ಳೆಯವಳು. ಅವಳ ಗಂಡ ಇವನಿದಾನಲ್ಲ, ಇವ್ನು ಸರಿ ಇಲ್ಲ. 3 ಹೊತ್ತು ಯಾವಾಗಲೂ ಕುಡ್ಕೊಂಡೇ ಬಿದ್ದಿರ್ತಾನೆ. ಅದಕ್ಕೆ ಇವರಪ್ಪ ನನ್ನನ್ನು ಕರೆದ್ಬಿಟ್ಟು, ನೋಡಪ್ಪ ನನ್ನ ಮಗಳ ಸಂಸಾರನ ರಿಪೇರಿ ಮಾಡೋದು ನಿನ್ನ ಜವಾಬ್ದಾರಿ, ನಿನಗೆ ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರು. ಇವಳ ಸಂಸಾರನ ಸರಿ ಮಾಡಬೇಕು ಅನ್ನೋ ಏಕಮಾತ್ರ ಉದ್ದೇಶದಿಂದ ನಾನು ಜೇಜಮ್ಮನ ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡೆ. ನೀವು ತಿಳ್ಕೊಂಡ ಹಾಗೆ ನನ್ನ ಮತ್ತು ಇವಳ ಮಧ್ಯೆ ಅಂಥದ್ದೇನು ನಡೆದಿಲ್ಲ. ಅಲ್ಲೇ ಮಗನೇ, ಮತ್ತೆ ಈ ಮಗು ಬೆನ್ನ ಮೇಲೆ ನಮ್ಮ ವಂಶದ ಮುದ್ಲೆ ಇದೆಯಲ್ಲೋ? ಅದು ಮೊದ್ಲಿಂದ ಇದ್ದಿದ್ದಲ್ಲ, 150 ರೂಪಾಯಿ ಕೊಟ್ಟು ನಾನೇ ಇಟ್ಟು ಕರ್ಕೊಂಡ್ಬಂದಿದ್ದು. ಮಗನೇ, ಜೇಜಮ್ಮನ್ ಗಂಡ ತನ್ನ ತಪ್ಪನ್ನ ತಾನು ತಿದ್ಕೊಂಡಿದ್ದಾನೆ. ಇದಕ್ಕಿಂತ ಬೇರೆ ಪ್ರಾಯಶ್ಚಿತ್ತ ಇಲ್ಲ ಕಣೋ. ಹೆಂಡತಿನ ಜೊತೆ ಕಳಿಸ್ಕೊಡು, ನೆಮ್ಮದಿಯಾಗಿ ಬದುಕೊಳ್ಳಿ. ಇದ್ದ ಕಡೆ ಕಣ. ಇನ್ನೊಂದು ಸಲ ನೀನು ಕುಡಿದು ಬಂದು ಮನೆಯಲ್ಲಿ ಗಲಾಟೆ ಮಾಡಿದಿ ಅನ್ನೋ ವಿಚಾರ ನನಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಹೈದರಾಬಾದಿಗೆ ಹುಡ್ಕೊಂಬಂದು ಚಾರ್ಮಿನಾರ್ ಮುಂದೆ ನಿಲ್ಸಿ ನಿನ್ನ ಮಗನ ಕೈಲಿ 2 ಗಂಟೆಯಲ್ಲಿ ಮಕ್ಕ ಮಾಡ್ತೀನಿ. ಕರ್ಕೊಂಡು ಬಾಯ್ ಕಂದ. ಬಾಯ್ ಪಾ ಅಣ್ಣ, ಬರ್ಲಾ? ಹಬಿ, ಈ ಕಥೆನೋ ಓಕೆ, ಆದ್ರೆ ನಿಮ್ಗೂ ಜೇಜಮ್ಮಂಗೂ ಯಾವ್ದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ತಿದ್ರಲ್ಲ, ಹಾಗಾದ್ರೆ ಆ ಕತೆ ಏನು? ಯಾವ ಕತೆ ಹೇಳಿ? ಅದೇ ಸಮುದ್ರ, ಬೋಟು, ದುಡುಕಿದ್ದು ಅದು. ಅದು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ ದಿನ್ನಿಯವರೇ, ಕಟ್ಕೊಂಡ್ರೆ ಗಂಡ ಕಂಡ್ರಿ ನಾನು ನನ್ನ ಮೇಲೇನೆ ಅನುಮಾನ ಪಟ್ಬಿಟ್ಟು ನಾನು ಅದೆಲ್ಲಿ ಹೋಗ್ತೀನಿ, ಅದು ಏನು ಮಾಡ್ತೀನಿ, ಏನು ಮಾತಾಡ್ತೀನಿ ಅಂತ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಆ ವಾಯ್ಸ್ ರೆಕಾರ್ಡ್ನ ಅಲ್ಲಿ ಇಟ್ಬಿಟ್ಟು ನನಗೆ ಆಟ ಆಡ್ತಿದ್ರಲ್ಲ. ಹೇಗಾದ್ರೂ ಮಾಡಿ ನಿಮಗೆ ಬುದ್ಧಿ ಕಲಿಸ್ಬೇಕು, ಹಾಗೆ ಜೇಜಮ್ಮನ ಸಂಸಾರನ ಒಂದು ಮಾಡಬೇಕು ಅಂತ ನಾನು ಇಲ್ಲದೆಲ್ಲ ಕತೆ ಕಟ್ಬಿಟ್ಟು ಹೇಳ್ದೆ.